ವಿಘ್ನೇಶ್ವರ ವಾಗ್ದೇವಿ ಪರಮಾತ್ಮನ ಪಾದಕ್ಕೆ ನಮಸ್ಕಾರವನ್ನ ಮಾಡ್ತಾ, ಗುರು ಹಿರಿಯರನ್ನ, ಆರಾಧ್ಯ ದೇವರನ್ನ ಮನಸ್ಸಲ್ಲಿ ಸ್ಮರಣೆಯನ್ನ ಮಾಡ್ತಾ ಇವತ್ತಿನ ತರಗತಿಯನ್ನ ಪ್ರಾರಂಭ ಮಾಡೋಣ. ನಿನ್ನೆ ಯುದ್ಧದ ಸಿದ್ಧತೆ ಹಾಗೂ ಕೌರವ ಪಾಂಡವರ ಎರಡೂ ಸೇನೆ ಹಿರಣ್ವತಿ ನದಿಯ ದಡದಲ್ಲಿ, ಉತ್ತರ ಹಾಗೂ ದಕ್ಷಿಣದ ದಡದ ತೀರದಲ್ಲಿ ಬಂದು ಬಿಡಾರವನ್ನ ಹೂಡಿತ್ತು. ಕುರುಕ್ಷೇತ್ರದ ಸಮೀಪ ಅನ್ನೋ ವಿಚಾರವನ್ನ ನಾವು ತಿಳ್ಕೊಂಡ್ವಿ. ಈಗ ಎಲ್ಲ ಸರಿ ಇದ್ರೆ ಯುದ್ಧ ಭೂಮಿಗೆ ಬರ್ಬೋದಿತ್ತು, ಆದ್ರೆ ಧೃತರಾಷ್ಟ್ರ ಬರುವ ಹಾಗಿಲ್ಲ. ಕಾರಣ ಅವನು ಕುರುಡ. ಕೌರವ ಸೇನೆಯ ತನ್ನ ಸಕಲ ಮಕ್ಕಳು, ಎಲ್ಲ ಗಂಡು ಮಕ್ಕಳು ಕುರುಕ್ಷೇತ್ರಕ್ಕೆ ಹೊರಟಾಗಿತ್ತು. ಈ ಕಡೆ ಅರಮನೆಯಲ್ಲಿ ಇದ್ದಂತಹ ಧೃತರಾಷ್ಟ್ರನ ಹೃದಯ ಬಡಿತ ಹೆಚ್ಚಾಗೋಗಿತ್ತು. ಅವನು ಮನಸ್ಸು ಸದಾ ಹೇಳ್ತಾ ಇದ್ದಿದ್ದು ಒಂದೇ: ಅರಮನೆಯಿಂದ ಹೊರಟಂತ ನಿನ್ನ ಯಾವ ಮಕ್ಕಳು ಹಿಂದಿರುಗಿ ಬರಲಾರರು ಅಂತ. ಆ ಕ್ಷಣದಲ್ಲಿ ಚಿಂತೆ ಆವರಿಸಿತ್ತು. ವಿದುರ ಅಷ್ಟು ಬಾರಿ ಬಾರಿಯಾಗಿ ಹೇಳ್ದ, ನಾನು ಅವನ ಮಾತನ್ನ ಕೇಳಿಲ್ವೇ? ಈ ದುಷ್ಟ ಮಗನ ಆಸೆಗೋಸ್ಕರ ನಾನು ಇಷ್ಟೆಲ್ಲ ಮಾಡದ್ನ? ಆ ದ್ಯೂತವನ್ನ ತಡಿಬೇಕಿತ್ತಲ್ವ ನಾನು? ಶ್ರೀಕೃಷ್ಣನೇ ರಾಯಭಾರಿಯಾಗಿ ಬಂದ್ಮೇಲೆ ಅದು ವಿಫಲ ಆಗೋದುಂಟಾ? ಹಾಗಾದ್ರೆ ಯಾಕಾಯ್ತು? ದ್ರೋಣ ಭೀಷ್ಮಾದಿಗಳನ್ನ ಕಡೆಗಣಿಸ್ಬಿಟ್ನಲ್ಲ ನಾನು. ಈಗ ಕುಲಕ್ಷಯವೇ ಆಗುವಂತ ಸಮಯ. ಇದನ್ನ ತಡಿಯಕ್ಕಾಗದೆ ನನ್ ಕಣ್ಮುಂದೆನೆ ಇದನ್ನೆಲ್ಲ ನೋಡಿ ಊಟ ಮಾಡಕ್ಕೆ ಬದುಕಿರ್ಬೇಕ ನಾನು? ಓ, ಎಂಥ ಘೋರವಾದ ಕರ್ಮ, ಎಂತಹ ಪಾಪ ಫಲ! ಮುದುಕನ ಎದೆ ತಲ್ಲಣಿಸ್ತಾ ಇದೆ. ಭೂಮಿಯ ಕ್ಷತ್ರಿಯರೆಲ್ಲ ಕುರುಕ್ಷೇತ್ರದಲ್ಲಿ ಸೇರ್ಕೊಂಡಿದ್ದಾರೆ. ಯಾರಾದ್ರೂ ಇದಾರೆ ಮನೇಲಿ ಅಂದ್ರೆ ವಯಸ್ಸಾದ ಮುದುಕರು, ಹೆಣ್ಮಕ್ಳು, ಚಿಕ್ಕ ಮಕ್ಳಿದ್ದಾರೆ. ಭೂಮಿಗಾಗಿ ಈ ಪಾಂಡವರು ಇಂತಹ ಘೋರ ಯುದ್ಧ ಮಾಡೋ ಅವಶ್ಯಕತೆ ಇತ್ತ? ವೇದ ವಧೆಯನ್ನ ಕೊಂಡಾಡಿಲ್ವಾ? ಅವನ ಮನಸ್ಸಲ್ಲಿ ಸಂಕಟ ತಾಳಕ್ಕಾಗ್ತಾ ಇಲ್ಲ. ಸಂಜಯನನ್ನ ಬರಮಾಡಲು ಹೇಳ್ತಾ ಇದ್ದಾನೆ. ಸಂಜಯ ಬಂದು ಆ ಕುರುಡನ ಬಳಿ ಕೂತ್ಕೊಂಡ. ಧೃತರಾಷ್ಟ್ರ ಹೇಳ್ತಾ ಇದ್ದಾನೆ, ಸಂಜಯ, ಯುದ್ಧ ಶುರುವಾಯ್ತೇನಪ್ಪ. ಸ್ವಂತ ತಾತ ಭೀಷ್ಮನ ಜೊತೆ, ಸ್ವಂತ ಆಚಾರ್ಯ ದ್ರೋಣರ ಜೊತೆ ಈ ಪಾಂಡವರು ಯುದ್ಧ ಮಾಡ್ಬೇಕಾ? ಕೇವಲ ಭೂಮಿಗಾಗಿ? ಅಂದ್ರೆ ಅದು ಅಧರ್ಮ ಅಲ್ವಾ? ಧರ್ಮದಿಂದ ನಡೀತಾ ಇದ್ದಾರೆ ಅವರು ನಿಜವಾಗ್ಲು. ಭೀಷ್ಮಾದಿಗಳನ್ನ ಕೊಲ್ಲಿಸಿದ್ರೆ ನಮಗೆ ರಾಜ್ಯ ಬೇಕು ಅಂತಕ್ಕಂತ ಹಂಬಲನ ಅವ್ರಿಗೆ. ಸಂಜಯ್ ಹೇಳ್ತಾನೆ, ಮಹಾರಾಜರೇ, ದುರ್ಯೋಧನನ್ನ ನೀವು ಈ ಸಮಯದಲ್ಲಿ ನೆನ್ಪು ಮಾಡ್ಕೊಳ್ತಾ ಇಲ್ಲ, ಆತನನ್ನ ಬೈತಾ ಇಲ್ಲ, ನಿಮ್ಮ ದೋಷವನ್ನ ಪಾಂಡವರ ಮೇಲೆ ಹೊರಿಸ್ತಾ ಇದ್ದೀರಾ. ಇದಕ್ಕೆಲ್ಲ ನಿಮ್ಮ ಪ್ರೋತ್ಸಾಹ ಕಾರಣ. ಪಾಂಡವರು ಸಹಿಸೋಷ್ಟು ಸಹಿಸಿದ್ರು, ಶಾಂತಿಗಾಗಿ ಎಲ್ಲ ಪ್ರಯತ್ನವನ್ನ ಮಾಡಿದ್ರು. ನೀವ್ ಯಾರು ಸರಿ ಹೋಗ್ಲಿಲ್ವಲ್ಲ. ನಿಮ್ಮ ದೋಷದ ಬಗ್ಗೆ ಚಿಂತಿಸಿ ಸಮಾಧಾನ ಮಾಡ್ಕೊಳ್ಳಿ. ಸಂಜಯನ ಮಾತಿನಿಂದ ನೊಂದ ಧೃತರಾಷ್ಟ್ರ ವೇದವ್ಯಾಸರನ್ನ ಪ್ರಾರ್ಥಿಸ್ತಾ ಇದ್ದಾನೆ. ವ್ಯಾಸರು ಪ್ರತ್ಯಕ್ಷರಾದ್ರು. ಬಂದಂತಹ ವ್ಯಾಸರು ಹೇಳ್ತಾ ಇದ್ದಾರೆ, ಧೃತರಾಷ್ಟ್ರ, ಇನ್ನ ಚಿಂತಿಸಿ ಫಲವಿಲ್ಲ, ಪ್ರಯೋಜನ ಇಲ್ಲ. ನಿನ್ನ ಮಕ್ಕಳಿಗೂ ಉಳಿದ ಭೂಮಿಯ ದೊರೆಗಳಿಗೂ ಇದು ಅಂತ್ಯಕಾಲ ಅಂತ ಅರ್ಥ ಮಾಡ್ಕೊಂಡ್ಬಿಡು. ಕಾಲ ಘೋರವಾಗಿದೆ. ನೀನೇ ನಿನ್ನ ಕಣ್ಣಿಂದ ಈಗ
ನಡೆಯೋದೆಲ್ಲ ನೋಡ್ತೀನಿ ಅಂತ ನೀನು ಬಯಸಿದ್ರೆ ನನ್ನ ಶಕ್ತಿ ನನ್ಗೆ ಈ ಕ್ಷಣ ಕಣ್ ಕೊಟ್ಬಿಡ್ತೀನಿ, ಎರಡು ಕಣ್ ಬರೋ ಹಾಗೆ ಮಾಡ್ತೀನಿ. ಧೈರ್ಯ ಇದೆಯಾ ನಿನಗೆ? ನೋಡ್ತೀಯ? ನೀನು ಬಯಸ್ತೀಯ ಇದನ್ನ? ತಂದೆ, ನನ್ನ ಜ್ಞಾತಿಗಳು ಸಾಯೋದನ್ನ ನಾನೇ ನನ್ನ ಕಣ್ಣಿಂದ ನೋಡ್ಬೇಕಾ? ಬೇಡ. ನ ರೋಚಯೇ ಜ್ಞಾತಿವಧಂ ದ್ರಷ್ಟುಂ ಬ್ರಹ್ಮಷ್ಟಿ ಸತ್ತಮ. ಅಂದ್ರೆ ಅಚ್ಚರಿ ಆಗೋಯ್ತು ವ್ಯಾಸರಿಗೆ. ಅಂದ್ರೆ ಭ್ರಮೆ ಹೋಗಿಲ್ಲ ಅವನಿಗೆ ಇನ್ನು. ಸರಿ, ನಿನ್ಗೇನ್ ಬೇಕು ಬೇರೆ ಕೇಳು. ಧೃತರಾಷ್ಟ್ರ ಕೇಳ್ತಾನೆ. ಯುದ್ಧದ ಸಮಗ್ರ ಅವತ್ತೇನಾಗ್ತಾ ಇದೆ, ಯಾವ ಘಟನೆಗಳಾಗ್ತಾ ಇದೆ, ನಾನು ಯುದ್ಧ ಭೂಮಿಲಿ ಇಲ್ಲ ಅಂದ್ರು, ನನಗೆ ಕಣ್ಣಿಲ್ಲ ಅಂದ್ರು ನನ್ಗೆ ತಿಳಿಯೋ ತರ ಆಗ್ಬೇಕು. ಅಷ್ಟಾದ್ರೆ ಸಾಕು. ಯುದ್ಧಮೇತತ್ ವಶೇಷೇಣ ಶೃಣುಯಾಂ ತವ ತೇಜಸ ಅಂತ ಕೇಳ್ತಾರೆ. ಆಗ ವ್ಯಾಸರು ಉಪಾಯವನ್ನ ಮಾಡಿ ಶಿಷ್ಯನಾದ ಸಂಜಯನನ್ನ ಕರೆದ್ರು. ಸಂಜಯ, ಬಾವತ್ಸ, ನಾನು ನಿನಗೆ ವಿಶೇಷವಾದ ಶಕ್ತಿಯೊಂದನ್ನು ನೀಡ್ತಾ ಇದ್ದೇನೆ. ಈ ಯುದ್ಧ ಭೂಮಿಯ ಎಲ್ಲಾ ಕ್ಷೇತ್ರಗಳು ಇನ್ನು ನಿನಗೆ ಪ್ರತ್ಯಕ್ಷ ಆಗ್ತಾ ಹೋಗುತ್ತೆ. ನೀನು ಇದ್ದ ಜಾಗದಲ್ಲೇ ಎಲ್ಲ ಕಾಣಿಸ್ತಾ ಹೋಗುತ್ತೆ. ಹಗಲಾಗಲಿ ರಾತ್ರಿಯಾಗಲಿ, ಪ್ರಕಟವೋ ಅಥವಾ ಹಿಂದೆದೋ ಮುಂದೆದೋ, ಯಾವ ಯುದ್ಧ ವೀರರ ಬಗ್ಗೆ ನಿನಗೆ ನೋಡ್ಬೇಕು ಅನಿಸಿದ್ರೆ, ಅವ್ರ ಬಗ್ಗೆ ತಿಳ್ಕೋಬೇಕು ಅಂತ ಅನಿಸ್ತ್ರೆ, ಅತೀಂದ್ರಿಯವಾದ ದೃಷ್ಟಿಶಕ್ತಿ, ದೂರಶ್ರವಣ ಯೋಗ, ಪರಚಿತ್ತ ವಿಜ್ಞಾನ, ಇನ್ನೂ ನಡೀದೇ ಇರುವಂತ ವಿಚಾರ ಕೂಡ, ಈಗಾಗಲೇ ನಡೆದಿರ್ತಕ್ಕಂಥ ವಿಚಾರ ಕೂಡ, ಆಕಾಶದಲ್ಲಿ ನಿಂತ್ಕೊಂಡು ನೋಡಿದ್ರು, ಪಾತಾಳದಲ್ಲಿ ನಿಂತ್ಕೊಂಡೇ ನೋಡಿದ್ರು ಕೂಡ ಎಲ್ಲಾ ನಿನಗೆ ಸಿದ್ಧಿಸುವ ವರವೊಂದನ್ನ ಕೊಡ್ತಾ ಇದ್ದೇನೆ. ಇದನ್ನ ಸಿಂಪಲ್ ಆಗಿ ದಿವ್ಯ ದೃಷ್ಟಿ ಅನ್ಬೋದೇನೋ ಸಾಮಾನ್ಯವಾಗಿ. ಆದ್ರೆ ದಿವ್ಯ ದೃಷ್ಟಿ ಅಂದ್ರೆ ಏನು ಅಂತ ಗೊತ್ತಿರ್ಬೇಕಲ್ಲ ನಮಗೆ. ನೇರವಾಗಿ ಈ ಯುದ್ಧ ಭೂಮಿಗೆ ಹೋಗಿ ಬಂದ್ರು ಕೂಡ ಯಾವ ಶಸ್ತ್ರಾಸ್ತ್ರಗಳು ನಿನ್ನನ್ನ ಮುಟ್ಟಕ್ಕಾಗಲ್ಲ, ಘಾಸಿಗೊಳ್ಸಕ್ಕಾಗಲ್ಲ. ಒಂದು ವೇಳೆ ನೀನ್ ಯುದ್ಧ ಭೂಮಿಗೆ ಹೋಗ್ಬೇಕು ಅಂದ್ರೂ ಕೂಡ ಧೈರ್ಯವಾಗಿ ಹೋಗ್ಬೋದು. ನಿನ್ಗೆ ನಡೆದದ್ದನ್ನೆಲ್ಲ ವಿವರಿಸ್ಬೇಕಾದ್ರೆ ಯಾವ ಶ್ರಮ ಆಗ್ಬಾರ್ದು, ನಿನಗೆ ಆಗೋದೇ ಇಲ್ಲ. ನಿನಗೆ ಈ ಯುದ್ಧ ಮುಗಿದ ಮೇಲೂ ಕೂಡ ನೀನು ಬದುಕಿರೋ ಕಾಲದ ತನಕ ಕಥೆಯನ್ನ ಹೇಳಬಹುದು, ಯುದ್ಧದ ಕಥೆಯನ್ನ, ಪಾಂಡವರ ಸತ್ಯನಿಷ್ಠೆಯನ್ನ, ಕುರುವಂಶದ ಹಿರಿಮೆಯನ್ನ ನೀನು ಲೋಕಕ್ಕೆ ಪ್ರಚಾರವನ್ನ ಮಾಡಬಹುದು. ಯುದ್ಧವನ್ನ ಯಾರೂ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿ ಧರ್ಮವೋ ಅತ್ತಲೇ ಜಯ ಉಂಟು. ಯಥೋ ಧರ್ಮಸ್ತಥೋ ಜಯ. ಸಂಜಯನಿಗೆ ದಿವ್ಯವಾದ ಆಶೀರ್ವಾದವನ್ನ ಮಾಡಿ ವೇದವ್ಯಾಸರು ದಿವ್ಯ ದೃಷ್ಟಿಯನ್ನು ಅನುಗ್ರಹಿಸಿದ್ರು. ಆಹಾ, ಸಂಜಯನ ಭಾಗ್ಯ ಎಂತದ್ದು! ಕಣ್ಣು ಕೊಡುತ್ತೇನೆಂದ್ರೂ ಕೂಡ ಕತ್ತಲೆಯನ್ನೇ ಬಯಸ್ತ ಧೃತರಾಷ್ಟ್ರ ಕೊನೆ ಕ್ಷಣದಲ್ಲೂ ಕೂಡ ಸಾಯೋ ಸಮಯದಲ್ಲಾದ್ರೂ ಕಣ್ ಕೊಡ್ತಾ ಇದ್ದಾರಲ್ಲ ಅನ್ನೋ ಆಲೋಚನೆ ಬರ್ಲಿಲ್ಲ ಅವನಿಗೆ. ಏನೂ ಕೇಳದೆ ವರವಾಗಿ ಸಿಕ್ಕಂತದ್ದು ಸಂಜಯನಿಗೆ ದಿವ್ಯ ದೃಷ್ಟಿ. ಧೃತರಾಷ್ಟ್ರನ ದೌರ್ಭಾಗ್ಯ, ಸಂಜಯನ ಅದೃಷ್ಟ. ಇದೇ ಭಗವಂತನ ಆಟ. ಬಯಸದೆ ಎಷ್ಟೋ ಭಾಗ್ಯಗಳು ನಮ್ಮ ಜೀವನಕ್ಕೆ ಬರುತ್ತೆ. ಬಯಸಿದ್ರು ಕೂಡ ಅಥವಾ ಅವಕಾಶ ಬಂದ್ರೂ ಕೂಡ ನಾವು ಅದನ್ನ ಧಿಕ್ಕರಿಸ್ಬಿಟ್ಟಿರ್ತೀವಿ. ವ್ಯಾಸರು ಧೃತರಾಷ್ಟ್ರನಿಗೆ ಕಾಲ ಮಹಿಮೆಯನ್ನು ವಿವರಿಸ್ತಾ ಇದ್ದಾರೆ. ಕಾಲ ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ಈ ಮಹಾಯುದ್ಧದಲ್ಲಿ ವಂಶ ನಾಶ ಆಗೋದ್ರಲ್ಲಿ ಸಂಶಯ ಇಲ್ಲ. ಕೆಟ್ಟ ಶಕುನಗಳು ಉತ್ಪತ್ತಿ ಆಗ್ತಾ ಇದೆ. ಏನ್ ಕೆಟ್ಟ ಶಕುನ? ಹದ್ದು, ಗಿಡುಗ, ಕಾಗೆ, ರಣಹದ್ದುಗಳು ಬೆಟ್ಟಗಳ ಶಿಖರಗಳ ಮೇಲೆ ಮಾಂಸಕ್ಕಾಗಿ ಹಾತೊರೆಯುತ್ತಾ ಕೂತಿದ್ದಾವೆ. ಅವಕ್ಕೆ ಸೂಚನೆ ಸಿಕ್ಕಾಗೋಯ್ತು ಮನುಷ್ಯರ ಮಾಂಸ ಸಿಗುತ್ತೆ ಅಂತ. ಭಯಂಕರವಾದ ಶಬ್ದ ಮಾಡ್ತಾ ಇದ್ದಾವೆ. ಸೂರ್ಯೋದಯ ಅಸ್ತಮಾನ ಕಾಲಗಳಲ್ಲಿ ಹೆಣಗಳಿಗೋಸ್ಕರ ಕಾಯ್ತಾ ಆರ್ತಾ ಇದ್ದಾವೆ.
ಸಂಜೆ ಸೂರ್ಯ ಮುಳುಗಿದ ಮೇಲೆ ಪಕ್ಷಿಗಳು ಹಾರೋಲ್ಲ, ನಿಶಾಚರ ಪ್ರಾಣಿಗಳನ್ನ ಹೊರತುಪಡಿಸಿ. ಆದ್ರೆ ಅವು 24 ಗಂಟೆ ಸಂಚಾರ ಮಾಡ್ತಾ ಇದ್ದಾವೆ. ಪೂಜಾಗಾರದಲ್ಲಿ ಅಂದ್ರೆ ಪೂಜೆ ಮಾಡ್ತಕ್ಕಂಥ ಸ್ಥಳದಲ್ಲಿ ದೇವತೆಗಳ ಪ್ರತಿಮೆ ನಡುಗ್ತಾ ಇದೆ. ದೇವರ ಮನೆಯಲ್ಲಿ ನಗುತ್ತಾ ಇದೆ ದೇವತೆಗಳ ಮುಖ, ರಕ್ತವಾಂತಿ ಆಗ್ತಾ ಇದೆ, ಕೆಳಗಡೆ ಬಿದ್ದು ಹೋಗ್ತಾ ಇದೆ, ಒಡೆದೋಗ್ತಾ ಇದೆ ದೇವರ ವಿಗ್ರಹಗಳು. ಯಾರೂ ಬಾರಿಸದೆ ನಗಾರಿ ಶಬ್ದ ಮಾಡ್ತಾ ಇದ್ದಾವೆ. ಕೋಗಿಲೆ, ಗಿಣಿ, ಸಾರ ಪಕ್ಷಿ, ನವಿಲು ಅಳ್ತಾ ಇದ್ದಾವೆ. ಯಾರಾದ್ರೂ ಕೇಳಿದ್ರ ಇದನ್ನೆಲ್ಲ ಹಿಂದೆ? ಮಳೆಯಲ್ಲಿ ಕಲ್ಲು ಮಾಂಸದ ಚೂರುಗಳು ಉದುರುತ್ತಾ ಇದೆ ಮಳೆ ಜೊತೆ. ಆಕಾಶದಲ್ಲಿ ಅರುಂಧತಿ ನಕ್ಷತ್ರ ಯಾವಾಗ್ಲೂ ವಶಿಷ್ಠರ ಹಿಂದೆ ಇರಬೇಕು, ಆದ್ರೆ ವಶಿಷ್ಠರ ಮುಂದೆ ಇದೆ. ಶನಿ ರೋಹಿಣಿ ನಕ್ಷತ್ರವನ್ನ ಪೀಡಿಸ್ತಾ ಇದ್ದಾನೆ. ಯಾವತ್ತೂ ರೋಹಿಣಿ ನಕ್ಷತ್ರವನ್ನ ಶನಿ ಪೀಡಿಸಕ್ ಸಾಧ್ಯ ಇಲ್ಲ, ಆದ್ರೆ ಪೀಡಿಸ್ತಾ ಇದ್ದಾನೆ. ಮೇಘವೇ ಇಲ್ಲದ ಆಕಾಶದಲ್ಲಿ ಸಿಡಿಲು ಕೇಳಿ ಬರ್ತಾ ಇದೆ. ಮಳೆ ಸೂಚನೆ ಇಲ್ಲ, ಬಿಸ್ಲಿದೆ, ಆದ್ರೆ ಸಿಡಿಲು ಬರ್ತಾ ಇದೆ. ಆನೆ ಕುದುರೆಗಳು ನಿಂತಲ್ಲೇ ಅಳ್ತಾ ಇದೆ, ಕಣ್ಣಲ್ಲಿ ನೀರು ಸುರಿಸ್ತಾ ಇದ್ದಾವೆ. ಕತ್ತೆಗಳು ಗೋವುಗಳಲ್ಲಿ ಮರಿಗಳು ಹುಟ್ಟುತ್ತಾ ಇದೆ ಅವಧಿ ಪೂರ್ಣಕವಾಗಿ. ಗರ್ಭವತಿಯಾದ 1 ತಿಂಗಳಿಗೆ ಕತ್ತೆ ಮರಿಗೆ ಜನ್ಮ ಕೊಡ್ತಾ ಇದೆ. ಎಂಥ ಕಾಲ ಬಂದ್ಬಿಡ್ತು. ಋತು ಧರ್ಮಗಳಿಗೆ ಸಲ್ಲದ ಅಕಾಲಿಕ ಹೂಗಳು ಹಣ್ಣುಗಳು ಗಿಡದಲ್ಲಿ ಬರ್ತಾ ಇದೆ. ವರ್ಷಕ್ಕೊಮ್ಮೆ ಬರ್ಬೇಕಾಗಿರೋ ಫಲ ವರ್ಷ ಪೂರ್ತಿ ಬಿಡ್ತಾ ಇದೆ. ಗರ್ಭಿಣಿಯರು ಭಯಂಕರ ಮಕ್ಕಳಿಗೆ ಜನ್ಮ ಕೊಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳ ಲಿಂಗ ಪರಿವರ್ತನೆ ಆಗ್ತಾ ಇದೆ. ಹೆಣ ತಿನ್ನೋ ಪಕ್ಷಿಗಳು ಸಾಮಾನ್ಯವಾದ ಆಹಾರ ತಿಂತಾ ಇದೆ. ಮಾಂಸ ಭಕ್ಷಣೆ ಮಾಡ್ಬೇಕಾಗಿರೋ ಪ್ರಾಣಿ ಹಾಲು ಹನ್ನ ತಿಂತಾ ಇದೆ. ಅಂಗವಿಕಲರು ನೃತ್ಯ ಮಾಡ್ತಾ ಇದ್ದಾರೆ. ಸ್ತ್ರೀಯರು ಒಟ್ಟೊಟ್ಟಿಗೆ 4-5 ಹೆಣ್ಣು ಶಿಶುಗಳನ್ನ ಹಡಿತಾ ಇದ್ದಾರೆ. ಹುಟ್ಟಿದ ತಕ್ಷಣ ಆ ಶಿಶುಗಳು ಆಡ್ತಾ ಇದ್ದಾವೆ, ನಗ್ತಾ ಇದ್ದಾವೆ, ನರ್ತಿಸ್ತಾ ಇದ್ದಾವೆ. ಪ್ರತಿಮೆಗಳು ಕತ್ತಿ ಹಿಡ್ಕೊಂಡು ಜಗಳ ಆಡ್ತಾ ಇದ್ದಾವೆ. ಬೊಂಬೆಗಳು ದೊಡ್ಡ ಮರಗಳಲ್ಲಿ ತಾವರೆ ಹೂವು ಬಿಡ್ತಾ ಇದೆ. ತುಲಾ ರಾಶಿಯಲ್ಲಿ ಸೂರ್ಯಗ್ರಹಣ ಆಗ್ತಾ ಇದೆ. ಆಕಾಶದಲ್ಲಿ ಧೂಮಕೇತುಗಳು ಕಾಣಿಸ್ಕೊಳ್ತಾ ಇದೆ. ಅಂಗಾರಕ ಮಕಾ ನಕ್ಷತ್ರದಲ್ಲಿ, ಗುರು ಶ್ರವಣ ನಕ್ಷತ್ರದಲ್ಲಿ ಇದ್ರೆ, ರಾಹು ಉತ್ತರ ಪಾಲ್ಗುಣಿ ನಕ್ಷತ್ರವನ್ನ ಪೀಡಿಸ್ತಾ ಇದ್ದಾನೆ. ಶುಕ್ರ ಪೂರ್ವ ಪ್ರೋಷ್ಠಪದಿಯಲ್ಲಿ ಇರ್ತಾ ಇದ್ದಾನೆ. ಸಪ್ತರ್ಷಿಗಳು ಕಳ್ಕೊಂಡ್ಬಿಟ್ಟಿದ್ದಾರೆ. ಬೃಹಸ್ಪತಿ ಶನಿ ಒಂದೇ ರಾಶಿಯಲ್ಲಿ ಪ್ರಜ್ವಲಿಸ್ತಾ ವಿಶಾಖ ನಕ್ಷತ್ರವನ್ನ ಪೀಡಿಸ್ತಾ ಇದ್ದಾರೆ. ಒಂದೇ ಪಕ್ಷದಲ್ಲಿ ಸೂರ್ಯಗ್ರಹಣ 13 ತಿಥಿಗಳು ಯಾವತ್ತಾದ್ರೂ ಬಂದಿದ್ಯಾ? ಆದ್ರೆ ಕುರುಕ್ಷೇತ್ರದ ಸಮಯದಲ್ಲಿ ಬಂದಿತ್ತು. ಇವತ್ತು ಅಮಾವಾಸ್ಯೆ ಆದ್ರೆ 15 ದಿನಕ್ಕೆ ಹುಣ್ಣಿಮೆ ಬರ್ಬೇಕು, ಆದ್ರೆ 13 ದಿನಕ್ಕೆ ಹುಣ್ಣಿಮೆ ಬಂದಿತ್ತು. ಅದು ಗ್ರಹಣ ಹುಣ್ಣಿಮೆ. ತ್ರಯೋದಶಿಯಲ್ಲಿ ಗ್ರಹಣ ಬರೋದು ಅಂದ್ರೆ ಏನು? 13ನೇ ದಿವಸಕ್ಕೆ ಒಂದರ ಹಿಂದೆ ಒಂದು ಗ್ರಹಣ ಬರುತ್ತಾ, ಸೂರ್ಯ ಚಂದ್ರಗ್ರಹಣ ಒಟ್ಟೊಟ್ಟಾಗಿ. ಇದೆಲ್ಲ ಪ್ರಜಾನಾಶ ಸೂಚಕ. 14 ತಿಥಿಗಳು ಬರುವ ಪಕ್ಷಗಳನ್ನ 15 ಬರುವುದನ್ನ ಒಮ್ಮೊಮ್ಮೆ ನಾವು ನೋಡಿದ್ದೀವಿ. ಆದ್ರೆ 13 ದಿನ ಅಮಾವಾಸ್ಯೆ ತಿಥಿ ಲೋಪ. ಇದು ಖಂಡಿತವಾಗಿ ಕುಲಕ್ಷಯ ಸೂಚಕ. ಹೇಳ್ತಾ ಇರ್ತೀವಿ ಕಾಲ ಕೆಟ್ಟೋಯ್ತು, ಆದ್ರೆ ನಿಜವಾಗಿ ಕಾಲ ಕೆಡೋದು ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇದು ನಿಜವಾದ ಕಾಲ ಕೆಡುವಂತ ಸಮಯ. ಕೇಡುಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತು ಅಂತ ಗಾದೆ ಮಾತು ಸತ್ಯವಾದಂತಹ ಕಾಲ ಅದು. ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಯಾವಾಗ ನಾವು ಆಳವಾಗಿ ಅಧ್ಯಯನವನ್ನ ಮಾಡ್ತೇವೆ,
ಅವಾಗ ಮಾತ್ರ ಅದರ ಒಳ ಸತ್ಯ ಅರ್ಥ ಆಗತ್ತೆ. ಇದೇ ನಿಜವಾದ ಕಾಲ ಕೆಟ್ಟೋಗೋದು. ಇದೆಲ್ಲ ಮುಂದೆ ಮತ್ತೆ ಕಲಿಯುಗದಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ ಶಾಸ್ತ್ರಜ್ಞರು, ಹಿರಿಯರು. ಊಹೆ ಮಾಡ್ಕೊಳ್ಳಕ್ಕೂ ಸಾಧ್ಯ ಇಲ್ಲ ನಮಗೆ. ನಿಜವಾದ ಪ್ರಾರ್ಥನೆ ಏನಾಗಿರ್ಬೇಕು ಅಂತ ಭಗವಂತನ ಹತ್ರ, ನಾವು ಈ ಭೂಮಿಯ ಮೇಲೆ ಇರುವಷ್ಟು ದಿವಸ ಯಾವುದೂ ಇದು ಘಟಿಸೋದು ಬೇಡ, ಮುಂದೆ ಕೂಡ ಘಟಿಸಬಾರ್ದು. ಆದ್ರೆ ನಮ್ಮ ಕಣ್ಣಿನಿಂದ ಇದನ್ನೆಲ್ಲ ನೋಡುವಂತಹ ಸಮಯ ನಮಗೆ ಬರಬಾರದು. ಹಾಗಾದ್ರೆ ಇದೆಲ್ಲ ಊಹಾಪೋಹನ, ಇಮ್ಯಾಜಿನ್, ಕನಸ, ಅಥವಾ ಸುಮ್ನೆ ಬರ್ದಿರದ? ಇದ್ಯಾವುದೂ ಸುಮ್ಮನೆ ಬರ್ದಿರೋಂತ ವಿಚಾರ ಅಲ್ಲ, ಇದೆಲ್ಲವೂ ಸತ್ಯವಾದ ಘಟನೆ. ಹಾಗಾದ್ರೆ ಯಾಕೆ ಕೊಟ್ಟಿಲ್ಲ ಎಲ್ಲಾ ಬುಕ್ಕಲ್ಲೂ? ಆಸ್ಪತ್ರೆಗೆ ಹೋಗ್ತೀವಿ, ವೈದ್ಯರ ಹತ್ರ ಹೇಳ್ತೀವಿ ಏನೋ ಹುಷಾರಿಲ್ಲ, ವೈದ್ಯರು ನೋಡ್ತಾರೆ ನಮ್ಮನ್ನ, ಏನೇನೋ ರೀತಿಯಾದಂತಹ ತೊಂದರೆಗಳಿದೆ, ಅವರು ಮಾತ್ರೆಗಳನ್ನ ಬರೆದು ಕೊಡ್ತಾರೆ ಹೊರತು ಎಲ್ಲ ತೊಂದರೆಗಳನ್ನ ಬರ್ದು ಆಮೇಲೆ ಮಾತ್ರೆ ಕೊಡಲ್ಲ. ಯಾಕೆ? ಮಾತ್ರೆ ಅನ್ನೋದು ಶಕ್ತಿದಾಯಕ, ನಮ್ಮನ್ನ ಮಾನಸಿಕವಾಗಿ ಸರಿ ಮಾಡ್ತಕ್ಕಂಥ ಒಂದು ವಿಧಾನ. ಆ ಮಾತ್ರೆ ಜೊತೆಗೆ ನಮ್ಗಿರ್ತಕ್ಕಂಥ ಕಾಯಿಲೆಗಳನ್ನು ಬರ್ಕೊಟ್ಟಾಗ ಹುಷಾರಾಗಲ್ಲ ನಾವು. ಹಾಗೆ ಸೂಕ್ಷ್ಮವಾದ ವಿಚಾರದ ಬಗ್ಗೆ ನಮ್ಮ ಸಾಮಾನ್ಯವಾದಂತಹ ಜನಗಳಿಗೆ ಭಯಪಡಿಸುವಂತಹ ಉದ್ದೇಶ ಬೇಡ, ಇದಾವುದೂ ಅವರಿಗೆ ತಿಳಿಯೋದು ಬೇಡ. ಅಥವಾ ಎಷ್ಟೋ ಜನಕ್ಕೆ ಈ ವಿಚಾರನೇ ತಿಳಿದಿಲ್ಲ. ಆ ಒಂದೊಂದು ಮಾತು ವೇದವ್ಯಾಸರು ಹೇಳ್ತಾ ಇದ್ರೆ ಒಂದು ರೀತಿಯ ಭಯ ಆವರಿಸುತ್ತೆ. ಯಾಕೆ? ಇಂತಹ ಸಮಯ ಇತ್ತ? ಅಂತಹ ಸಮಯದಲ್ಲಿ ಬದುಕಿರ್ತಕ್ಕಂತ ಜನರು ಯಾವ ರೀತಿ ಕಷ್ಟವನ್ನು ಎದುರಿಸಿರ್ಬೇಕಾಗಾದ್ರೆ? ಈಗ ಯಾಕೆ ಕೃಷ್ಣ ವಾಸುದೇವ ಗೋವಿಂದ ಅನ್ಬೇಕು? ನಮ್ಮ ಒಳಿತಿಗಾಗಿ ನಿಜ, ಆದ್ರೆ ಅಂತ ಘಟನೆ ನಾವು ಬದುಕಿರೋ ತನಕ ಬರಬಾರದು. ಧೃತರಾಷ್ಟ್ರ ಇದನ್ನೆಲ್ಲ ಕೇಳ್ತಾ ಮೌನವಾಗಿ ಕೂತಿದ್ದ. ಆಮೇಲೆ ಮಾತಾಡ್ತಾ ಇದ್ದಾನೆ, ಗುರುವೇ, ಇದೆಲ್ಲ ದೈವ ಸಂಕಲ್ಪನ. ರಾಜರು ಹುಟ್ಟಿರೋದೇ ಕ್ಷಾತ್ರ ಧರ್ಮ, ಯುದ್ಧ ಮಾಡ್ಬೇಕು. ಅವರು ಯುದ್ಧ ಮಾಡಿ ಸತೋದ್ರೆ ವೀರಸ್ವರ್ಗ ಸೇರ್ತಾರೆ, ಕೀರ್ತಿ ಪಡಿತಾರೆ. ಸತ್ರು ಕೀರ್ತಿ, ಬದುಕಿದ್ರು ಕೀರ್ತಿ. ಯುದ್ಧದಲ್ಲಿ ಸತ್ರೆ ನಷ್ಟ ಏನಾಗುತ್ತೆ? ಅಂದ್ರೆ ಯುದ್ಧದಿಂದ ಕುಲಕ್ಷಯ ಆದ್ರೂ ಕೂಡ ಪರವಾಗಿಲ್ಲ, ಅವರೆಲ್ಲ ವೀರಸ್ವರ್ಗ ಸೇರ್ಬೇಕು ಅನ್ನೋದು ಆಸೆನಾ? ಪುತ್ರ, ಲೋಕವನ್ನ ಸೃಷ್ಟಿ ಮಾಡೋದು, ನಡೆಸೋದು, ಅಳಿಸೋದು ಕಾಲ. ಆದ್ರೆ ಸುಖ ಸುಮ್ಮನೆ ಹೊಡೆದಾಡಿ ಸಾಯ್ಬಾರ್ದು ಯಾರು. ಈಗ್ಲೂ ಕಾಲ ಮಿಂಚಿಲ್ಲ, ಯುದ್ಧ ತಡಿಲಿಕ್ಕೆ ನೀನು ಸಮರ್ಥನಾಗಿದ್ದೀಯಾ. ಕಳಿಸು ಧರ್ಮದ ಆದೇಶವನ್ನ, ನಿಮ್ಮವ್ರನ್ನೇ ಕೊಲ್ಲಿಸ್ಬೇಡ. ಕಾಲ ಮೃತ್ಯುವಿನಂತೆ ಎಲ್ಲರೂ ಹೊಡೆದಾಡ್ಕೊಂಡು ಪ್ರಾಣ ಬಿಟ್ರೆ ಅದನ್ನ ನೀನು ನೋಡಕ್ ಸಾಧ್ಯ ಇಲ್ಲ. ನೀನೇ ಧರ್ಮ ಬಿಟ್ಟು ಬೇರೆಯವ್ರನ್ನ ನಿಂದಿಸ್ಬೇಡ. ನೀನ್ ಕುರುಡ, ನಿನಗೇನಾಗಬೇಕು? ಧರ್ಮ ಪಾಲಿಸ್ತಾ ಇದ್ರೆ ಪರಲೋಕದಲ್ಲಿ ಸುಖ ಉಂಟು ಅಂತ ಹೇಳ್ತಾ ಇದೆಯಲ್ಲ. ನಿನ್ ಮಕ್ಕಳನ್ನ ದಂಡಿಸು, ಮೊದ್ಲು ಅವ್ರಿಗೆ ಬುದ್ಧಿ ಹೇಳು. ಆ ಕ್ಷಣದಲ್ಲೂ ಧೃತರಾಷ್ಟ್ರ ಬುದ್ಧಿಯನ್ನ ಕೇಳಲಿಲ್ಲ. ನಡುವೆ ಬಾಯಿ ಹಾಕಿ ವ್ಯಾಸರಿಗೆ ಉಪದೇಶವನ್ನ ಕೊಡ್ತಾ ಇದ್ದಾನೆ. ಅಷ್ಟು ದೊಡ್ಡವನಾಗ್ಬಿಟ್ಟ. ಮುನೀಂದ್ರ, ನಿಮಗ್ ಗೊತ್ತಿರೋದು ನನಗೂ ಗೊತ್ತಿದೆ. ಕಾಲವೇ ಸೃಷ್ಟಿಸಿ ಅಳಿಸೋದು ಅನ್ನೋದು ನನಗೆ ಗೊತ್ತು. ಸ್ವಾರ್ಥ ಅಂತ ಬಂದಾಗ, ಅದ್ ನನಗ್ ದಕ್ಕಬೇಕು ಅಂತ ಅನ್ಕೊಂಡಾಗ ಲೋಕನೇ ಅಜ್ಞಾನದಲ್ಲಿ ಬೀಳುತ್ತೆ. ನಾನ್ ಲೋಕದಲ್ಲಿ ಹುಟ್ಟಿರೋ ಒಬ್ಬ ಮನುಷ್ಯ, ಇದ್ರಲ್ಲಿ ತಪ್ಪೇನಿಲ್ಲ ಅಲ್ವಲ್ಲ? ನನ್ ಮಗ ಬಯಸ್ತಾ ಇರೋ ತಪ್ಪೇನಿಲ್ಲ ಅಲ್ವಾ? ಸರಿ, ನಾನ್
ಮಕ್ಳಿಗೆ ಹೇಳ್ದೆ ಇದು ಮಾಡಬಾರ್ದು ಅಂತ, ಅವ್ರು ನನ್ ಮಾತು ಕೇಳ್ತಿಲ್ಲ, ಏನ್ ಮಾಡ್ಲಿ? ಅವ್ರ ಮೇಲೆ ನಾನು ಅಭಿಮಾನವನ್ನ ಬಿಟ್ಬಿಡ್ಬೇಕಾ? ಅವ್ರು ಮಾಡೋದೆಲ್ಲ ಅಧರ್ಮ ಅಂತ ಏಕ್ ಹೇಳಿ? ಪಾಂಡವರು ಸತ್ತಿರ್ಬೇಕು, ಇಲ್ಲ ಕಾಡ್ಪಾಲಾಗ್ಬೇಕು, ನನ್ನವರು ಮಾತ್ರ ವಿಜಯಿಗಳಾಗಬೇಕು, ಆಳ್ತಿರ್ಬೇಕು, ಇದ್ರಲ್ಲಿ ಯಾವುದೇ ವ್ಯತ್ಯಾಸ ಆಗಬಾರದು. ವ್ಯಾಸರು ಚಕಿತರಾದ್ರು. ಕಡೆಯ ಕ್ಷಣದಲ್ಲೂ ಕೂಡ ಮನಸ್ಸನ್ನ ಪರಿವರ್ತನೆ ಮಾಡ್ಕೊಳ್ಳಿಲ್ವಲ್ಲ ಈತ. ಎಲ್ಲೋ ವಿಚಿತ್ರ ವೀರ್ಯ ಇವನ ಅಂಶದಲ್ಲೇ ಇಲ್ಲ. ಬೇಸರ ಆಗೋಯ್ತು. ಸರಿ, ಏನಾದ್ರೂ ಕೊನೆ ಪ್ರಶ್ನೆ ಇದ್ರೆ ಕೇಳಪ್ಪ, ನಾನು ಹೋಗಿ ಬರ್ತೇನೆ. ಗುರುವೇ, ಯುದ್ಧದಲ್ಲಿ ಜಯಶೀಲನಾಗ್ತಕ್ಕಂಥ ಲಕ್ಷಣ ಏನು? ಒಬ್ಬ ಗೆಲ್ಲಬೇಕು ಅಂದ್ರೆ ಅವನ್ಗೇನ್ ಲಕ್ಷಣ ಇರ್ಬೇಕು? ಅಂದ್ರೆ ಅವನ್ ಯಾಕೆ ಈ ಪ್ರಶ್ನೆ ಕೇಳ್ದ ಅಂದ್ರೆ, ಅವ್ರು ಹೇಳೋ ಒಂದೇ ಒಂದು ಗುಣ ಅವರ ಮಕ್ಕಳಲ್ಲಿ ಇದ್ರೆ ಅವನ ಮಕ್ಕಳು ಗೆಲ್ತಾರೆ ಅನ್ನೋ ಹಂಬಲಕ್ಕೋಸ್ಕರ ಕೇಳ್ತಾ ಇದ್ದಾನೆ. ಅರ್ಥ ಆಗೋಯ್ತು ವೇದವ್ಯಾಸರಿಗೇನು ಅರ್ಥ ಆಗಲ್ವ? ಎಲ್ರೂ ಮನಸ್ಸು ಲೋಕಜ್ಞಾನಿಗಳವರು ಹೇಳ್ತಾ ಇದ್ದಾರೆ. ಅಗ್ನಿಯ ವೇದಿಯಲ್ಲಿ ಪ್ರಸನ್ನನಾಗಿರ್ಬೇಕು ಆ ವ್ಯಕ್ತಿ, ಪ್ರಜ್ವಲಿಸ್ತಾ ಇರ್ಬೇಕು. ಆಜ್ಯಾಹುತಿಗಳಲ್ಲಿ ಪುಣ್ಯ ಗಂಧ ಬರಬೇಕು ಅಂದ್ರೆ ಏನು? ಹಾಗಂದ್ರೆ ಅರ್ಥ, ಒಬ್ಬ ವ್ಯಕ್ತಿ ಹೋಮ ಮಾಡಕ್ಕೆ ಕೂತ್ಕೊಳ್ತಾನೆ ಅಂತ ಅನ್ಕೊಳ್ಳೋಣ. ನೀವು ಮಾಡ್ಬೋದು, ನಾನು ಮಾಡ್ಬೋದು, ಮತ್ತೊಬ್ರು ಮಾಡ್ಬೋದು. ಬಟ್ ವಾಟ್ ಈಸ್ ದ ಡಿಫರೆನ್ಸ್ ಅಂದ್ರೆ, ವ್ಯತ್ಯಾಸ ಏನು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ತುಂಬಾ ಸೂಕ್ಷ್ಮವಾದ ವಿಚಾರ ಇದೆಲ್ಲ. ಪ್ರತಿಯೊಬ್ರು ಹೋಮವನ್ನ ಒಂದು ಸಲನಾದ್ರೂ ಮಾಡ್ಸಿರ್ತೀರ, ಅಥವಾ ಮಾಡೋದನ್ನ ನೋಡಿರ್ತೀರ ನೀವು. ಯುದ್ಧಕ್ಕೆ ಹೋಗುವಂತ ಇಬ್ಬರು ವ್ಯಕ್ತಿಗಳನ್ನ ಕರೆಸಿ ನಾನು ಹೋಮ ಮಾಡಕ್ಕೆ ಕೂರಿಸ್ತೀನಿ. ಅದರಲ್ಲಿ ಒಳ್ಳೆಯವನು ಇರ್ತಾನೆ, ಕೆಟ್ಟವರು ಇರ್ತಾರೆ. ಆ ಹೋಮ ಡಿಸೈಡ್ ಮಾಡುತ್ತಂತೆ ಇದ್ರಲ್ಲಿ ಒಳ್ಳೆಯವನು ಯಾರು, ಕೆಟ್ಟವನು ಯಾರು ಅಂತ. ಆ ಹೋಮ ನಿರ್ಧಾರ ಮಾಡುತ್ತಂತೆ ಇದ್ರಲ್ಲಿ ಜಯ ಯಾರಿಗೆ ಅಂತ. ಎಷ್ಟ್ ಚೆನ್ನಾಗಿ ಹೇಳ್ತಾರೆ ಗೊತ್ತಾ ವೇದವ್ಯಾಸರು. ಹೇಗೆ ಒಂದು ಹೋಮ ಯಾವ ರೀತಿ ನಿರ್ಧಾರ ಮಾಡುತ್ತೆ ಅಂತ ನೋಡೋದಾದ್ರೆ, ಅವನು ಕೂತ್ಕೊಂಡಾಗ ಅಗ್ನಿ ಪ್ರಸನ್ನ ಚಿತ್ತರಾಗಿರುತ್ತೆ. ಬೆಂಕಿ ಪ್ರಜ್ವಲಿಸ್ತಾ ಇರ್ಬೇಕದು, ಆರಬಾರ್ದು ಯಾವುದೇ ಕಾರಣಕ್ಕೂ ಕೂಡ. ಆ ಹೋಮದಿಂದ ಉದ್ಭವವಾದಂತಹ ಹೊಗೆ ದಕ್ಷಿಣಾವರ್ತಿಯಾಗಿ ಸುತ್ತಬೇಕು, ದಕ್ಷಿಣ ದಿಕ್ಕಿಗೆ ಹೋಗ್ಬೇಕದು. ಆ ಆಜ್ಯವನ್ನ ಕೊಡ್ಬೇಕಾದ್ರೆ, ಆಹುತಿಯನ್ನ ಕೊಡ್ಬೇಕಾದ್ರೆ ಪರಿಮಳ ಬರಬೇಕು. ಹೋಮ ಮಾಡ್ಬೇಕಾದ್ರೆ ಯಾವುದಾದ್ರೂ ಘಂಟಾನಾದ ಅಥವಾ ಶಬ್ದವನ್ನ ಮಾಡಿದ್ರೆ, ಮೃದಂಗಗಳನ್ನ ಬಾರಿಸಿದ್ರೆ ಗಂಭೀರವಾದ ಶಬ್ದ ಮಾಡಬೇಕು. ಸೂರ್ಯ ಚಂದ್ರರ ಪ್ರಕಾಶತೆ ಅಗ್ನಿಯಲ್ಲಿ ಕಾಣಿಸ್ಬೇಕು. ಆ ಸಮಯದಲ್ಲಿ ಯಾವ್ದಾದ್ರೂ ಪ್ರಾಣಿ ಪಕ್ಷಿಗಳು ಶಬ್ದ ಮಾಡ್ತಾ ಇದ್ರೆ ಕಾಗೆ ತರನೇ ಶಬ್ದ ಮಾಡಬೇಕು. ಮಂಗಳಕರವಾದ ಶಬ್ದಗಳು ಕೇಳಿಸ್ತಾ ಇರಬೇಕು. ಯುದ್ಧ ಭೂಮಿಯಲ್ಲಿ ಕುದುರೆಗಳು ಸುಖಕರವಾದ ಶಬ್ದಗಳನ್ನ ಮಾಡಬೇಕು. ಯಾವ ಯೋಧನ ಕೊರಳ ಮಾಲೆ ಬಾಡೋದಿಲ್ವೋ ಅವನೇ ಜಯಶಾಲಿ ಆಗ್ತಾನೆ. ಅರ್ಥ ಆಯ್ತಾ? ಒಂದು ಹೋಮ ಮಾಡ್ಬೇಕಾದ್ರೆ ನಿಜವಾಗ್ಲೂ ಅಲ್ಲಿ ದೈವ ಪ್ರಸನ್ನ ಆಗಿದೆ ಅಂತ ಅರ್ಥ ಮಾಡ್ಕೊಳ್ಳೋದು ತುಂಬಾ ಸಿಂಪಲ್. ಹೋಮದ ಹೊಗೆ ದಕ್ಷಿಣ ದಿಕ್ಕಲ್ಲಿ ಸುತ್ತಬೇಕು. ಹೋಮಕ್ಕೆ ಪದಾರ್ಥಗಳನ್ನ ಹಾಕ್ಬೇಕ, ಪರಿಮಳವಾದ ಗಂಧ ಬರಬೇಕು. ಅಗ್ನಿಯಲ್ಲಿ ಸೂರ್ಯ ಚಂದ್ರರ ಪ್ರಕಾಶತೆ ಇರಬೇಕು. ಮಾಡಕ್ ಕೂತಿರ್ತಕ್ಕಂಥವನ ಮುಖ ಪ್ರಸನ್ನ ಚಿತ್ತನಾಗಿರ್ಬೇಕು. ಆ ಮುಖದಲ್ಲಿ ಕಳೆ ಕಾಣಿಸ್ಬೇಕು. ಆಗ ಅಲ್ಲಿ ದೈವ ನಿಜವಾಗ್ಲೂ ತಗೊಂಡಿದ್ದೇನೆ ಮಾಡ್ತಕ್ಕಂಥ ಹೋಮ ಅಂತ ಅರ್ಥ. ತುಪ್ಪ ಹಾಕಿದ ಮಾತ್ರಕ್ಕೆ ದಗದಗದಗ ಅಂತ ಉರಿಯಲ್ಲ. ಇದು ವ್ಯಾಸರು ಕೊಟ್ಟಂತಹ ಮಾತು. ಸೇನಾ ಸಂಖ್ಯೆ ಮುಖ್ಯ ಆಗೋದಿಲ್ಲ. ಒಬ್ಬ ಯುದ್ಧವನ್ನ ಗೆಲ್ಲಬೇಕು ಅಂದ್ರೆ ಸೇನಾ ಸಂಖ್ಯೆ ಮುಖ್ಯ ಆಗೋದಿಲ್ಲ. ದಂಡದಿಂದಲೇ ಎಲ್ರು ಗೆಲ್ಲಬಹುದು ಅನ್ನೋಗಿದ್ರೆ ಎಲ್ರ ಕೈಲೂ ಒಂದು ದಂಡ ಇರ್ಬೋದಿತ್ತು.
ಎದುರಾಳಿ ಸೈನ್ಯ ಎಷ್ಟೇ ಇರ್ಲಿ ಅದನ್ನ ವಿಶೇಷವಾಗಿ ಎದುರಿಸೋನೆ ವೀರ. ಗರುಡ ದೇವ ಎಲ್ಲರನ್ನ ಪ್ರಶಂಸಲ್ಲ, ಅವನು ವೈನತೇಯ ಅಂತ ಕರಿತೀವಿ. ಅವನೊಂದು ಮಾತು ಹೇಳ್ತಾನೆ ಗರುಡ ದೇವ, ಪಾಂಡವರಿಗೆ ಪ್ರಶಂಸೆಯನ್ನ ಮಾಡ್ತಾನೆ. ನಿಮ್ಮ ಸೈನ್ಯ ಚಿಕ್ಕದಾದ್ರೂ ಕೂಡ ನಿಮ್ಮ ಆತ್ಮಬಲ ದೊಡ್ಡದಿದೆ, ನೀವು ಏನನ್ನು ಬೇಕಾದ್ರೂ ಮಾಡ್ಬೋದು, ಜಯ ನಿಮ್ಮದೇ ಅಂತ ಗರುಡ ದೇವ ಕೂಡ ಆಶೀರ್ವಾದ ಮಾಡಿದ್ದ. ಈ ಎಲ್ಲ ಮಾತು ಧೃತರಾಷ್ಟ್ರನಿಗೆ ಚಿಂತೆ ಜಾಸ್ತಿ ಮಾಡ್ತು, ಮನಃಶಾಂತಿ ಬರ್ಲೇ ಇಲ್ಲ. ವ್ಯಾಸರು ಅಂತರ್ಧಾನರಾದ್ರು. ಈಗ ಮತ್ತೆ ಯುದ್ಧ ಭೂಮಿ, ಮಾರ್ಗಶಿರ ಮಾಸ. ಮಾರ್ಗಶಿರ ಮಾಸ ಅಂದಿದ ತಕ್ಷಣ ನಿಮ್ಗೆ ಅರ್ಥ ಆಗ್ಬೇಕು ಯಾವ ತಿಂಗಳು ಬರ್ಬೋದು. ಮಾರ್ಗಶಿರ ಮಾಸ ಕಾರ್ತಿಕ ಆದ್ಮೇಲೆ ಯಾವ್ದು ಬರುತ್ತೆ, ಆ ಸಮಯದಲ್ಲಿ ಹೇಗಿರುತ್ತೆ ಅನ್ನೋದೆಲ್ಲ ನಿಮ್ಗೆ ಗೊತ್ತಿರ್ಬೇಕು. ಮಾರ್ಗಶಿರ ಶುದ್ಧ ದಶಮಿ 10ನೇ ದಿವಸ ಪ್ರಾತಃ ಕಾಲ ಭೀಷ್ಮ ಹಿರಣ್ಯವತಿ ನದಿಯಲ್ಲಿ ಸ್ನಾನ ಮಾಡಿ ಸಂಧ್ಯಾವಂದನೆ ಮಾಡ್ತಾ ಇದ್ದಾರೆ, ಸೂರ್ಯನಿಗೆ ಅರ್ಘ್ಯವನ್ನ ನೀಡ್ತಾ ಇದ್ದಾರೆ. ನದಿಯ ಎದುರು ದಂಡೆ ಮೇಲೆ ಒಬ್ಬ ಕುಮಾರ ಸುಮಾರು 14 ವರ್ಷದವನು ಬಿಲ್ಲು ಬಾಣವನ್ನ ಹಿಡ್ಕೊಂಡು ಆಕಾಶಕ್ಕೆ ಬಿಡ್ತಾ ಪ್ರಯೋಗವನ್ನ ಮಾಡ್ತಾ ಇದ್ದಾನೆ. 14 ವರ್ಷದ ಒಬ್ಬ ಹುಡುಗ. ಭೀಷ್ಮ ಆ ಕುಮಾರನನ್ನ ಯಾವತ್ತು ನೋಡಿರೋ ಅನುಭವ ಇಲ್ಲ. ಸರಿ, ಅರ್ಘ್ಯ ಕೊಟ್ಟಿದ್ದಾಯ್ತು. ದ್ರೋಣರ ಕಡೆ ನೋಡ್ಬಿಟ್ಟು, ದ್ರೋಣರೇ ಯಾರವನು ಅಂತ ಕೇಳಿದ್ರು. ದ್ರೋಣ ಆ ಕಡೆ ನೋಡಿ ಆನಂದ ಬಾಷ್ಪವನ್ನ ಸುರಿಸ್ತಾ ಇದ್ದಾರೆ. ಅವನ ಕವಚ ಬಿಗಿದು ಕಟ್ಟಿರ್ತಕ್ಕಂಥ ರೀತಿಯಲ್ಲಿ ಸ್ವಲ್ಪ ಭೀಷ್ಮರಿಗೆ ಅರ್ಥ ಆಗ್ಲಿಲ್ಲ, ದ್ರೋಣರಿಗೆ ಅರ್ಥ ಆಯ್ತು. ಯಾಕೋ ಅಳ್ತಾ ಇದ್ದಾರಲ್ಲ ಅಂತ ಕುತೂಹಲ ಹೆಚ್ಚಾಯ್ತು. ಕವಚವನ್ನ ನೋಡಿದ್ರು, ತಳ 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 ಅಂತ ಹೊಳಿತಾ ಇದೆ. ಆನೆ ಚರ್ಮದ ದಾರಗಳನ್ನ ರಂಧ್ರಗಳಲ್ಲಿ ಬಿಗಿದು ಹಿಂದ್ಗಡೆ ಗಂಟಾಕಿದ್ದಾರೆ. ಆ ಕುಮಾರ ಬಿಡ್ತಾ ಇದ್ದ ಬಾಣಗಳು ಒಂದೇ ಬಾಣ ಬಿಟ್ರು 10 10 100 100 ಸಾವಿರವಾಗಿ ಆಕಾಶದಲ್ಲೆಲ್ಲ ತುಂಬೋಗ್ತಾ ಇದೆ. ಅದನ್ನ ನೋಡಿದ ತಕ್ಷಣ ಅರ್ಜುನನ ಕೈ ಚಳಕ ನೆನಪಾಯ್ತು. ಅಷ್ಟರಲ್ಲಿ ಆ ಬಾಲ್ಕ ಭೀಷ್ಮನಿಗೆ ಬೆನ್ನು ತೋರ್ತಾ ಹೊರಟೋಗ್ಬಿಟ್ಟ ಶಿಬಿರಕ್ಕೆ. ಅಲ್ಲಿ ಶ್ರೀಕೃಷ್ಣ ಆ ಹುಡುಗ ಎಲ್ಲೋದ ಅಂತ ಹುಡ್ಕೊಂಡ್ ಬರ್ತಿದ್ದಾನೆ ಶಿಬಿರದ ಕಡೆ. ಬೆನ್ನನ್ನು ಮಾತ್ರ ನೋಡ್ದ ಭೀಷ್ಮ. ಕವಚದ ನಾವಾರುಗಳನ್ನು ಬಿಗಿದಿದ್ದ ರೀತಿ ಆತ ಬಹಳ ಗಟ್ಟಿಯಾಗಿ ಹಾಕೊಂಡಿದ್ದ. ಅದು ಗರುಡ ಪಕ್ಷಿ ಆಕಾರದಲ್ಲಿತ್ತು. ಆಗ ದ್ರೋಣ ಹೇಳ್ತಾನೆ, ಇಂತಹ ಕವಚವನ್ನ ಕಟ್ಟೋದು ಯುದ್ಧ ಭೂಮಿಯಲ್ಲಿ ಕೇವಲ 3 ಜನರಿಗೆ ಮಾತ್ರ ತಿಳಿದಿರ್ತಕ್ಕಂಥ ಸತ್ಯ ಭೀಷ್ಮರೇ. ಒಂದು ಕವಚ ಕಟ್ಟೋದಿದ್ಯಲ್ಲ, ತುಂಬಾ ಮುಖ್ಯವಾದಂತಹ ಭಾಗ ಅದು. ಈ ಕಲೆ ಎಲ್ರಿಗೂ ಬರಲ್ಲ ಕವಚ ಕಟ್ಕೊಳ್ಳೋದು. ಒಮ್ಮೆ ಕವಚ ಕಟ್ಕೊಂಡ್ರೆ 1000 ಕತ್ತಿಯ ಏಟು ಬಿದ್ರು, 1000 ಬಾಣ ಬಿಟ್ರು ಬಾಣನೆ ಮುರಿದು ತುಂಡಾಗ್ಬೇಕು, ಅಂತಹ ಕವಚ ಕಟ್ಕೋಬೇಕಾಗಿತ್ತು. ನಗಾಹ್ವಯೋ ನಾಮ ನಗಾರಿಸೂನುಹು, ಅವನೊಬ್ಬನಿಗೆ ಗೂಢ ಭಾಷೆಯಲ್ಲಿ ಹೇಳಿದ್ರು, ಯಾರಿಗೂ ಕೇಳಿಸ್ಬಾರ್ದು ಅಂತ. ದ್ರೋಣರು ಬುದ್ಧಿವಂತರು, ಅವನೊಬ್ಬನಿಗೆ ಬರೋದಿದು ಅಂದ್ರು. ಯಾಕಂದ್ರೆ ಅಂಗರಕ್ಷಕರಿದ್ರು ಭೀಷ್ಮ ದ್ರೋಣರ ಮಧ್ಯೆ. ಅವರು ಹೋಗಿ ಎಲ್ಲಿ ದುರ್ಯೋಧನನಿಗೆ ವಿಷಯವನ್ನ ಮುಟ್ಟಿಸ್ತಾರೋ ಅನ್ನೋ ಭಯದಿಂದ ಅವರು ಗೂಢಚಾರ್ಯದ ಪದವನ್ನ ಬಳಕೆ ಮಾಡಿದ್ರು. ಸೀಕ್ರೆಟ್ ಕೋಡ್, ಅದು ಗೂಢ ಭಾಷೆ ಅಂತ ಕರಿತೀವಿ. ಆ ಕಡೆ ಶ್ರೀಕೃಷ್ಣ ಆ ಬಾಲಕನನ್ನ ಕರೆದುಕೊಂಡು ಬಂದು ನೇರವಾಗಿ ಕೈ ಬೆರಳನ್ನ ಭೀಷ್ಮರ ಹತ್ರ ತೋರಿಸ್ತಾ, ದ್ರೋಣರ ಹತ್ರ ತೋರಿಸ್ತಾ ಸನ್ನೆ ಮಾಡಿ ನಮಸ್ಕಾರ ಮಾಡು ಅಂತ ಹೇಳಿದ್ರು. ಆಗ ಆ ಬಾಲಕ ನಿಂತಲ್ಲೇ ಭೀಷ್ಮರಿಗೆ ದ್ರೋಣಾಚಾರ್ಯರಿಗೆ ನಮಸ್ಕಾರವನ್ನ ಮಾಡ್ತಾ ಇದ್ದಾನೆ. ಆ ದೃಶ್ಯವನ್ನ ಇಬ್ರು ನೋಡ್ತಾ ಇದ್ದಾರೆ. ಹಾಗಾದ್ರೆ ಆ ಬಾಲಕ ಬೇರೆ ಯಾರು ಅಲ್ಲ,
ಅಭಿಮನ್ಯು ಅರ್ಜುನನ ಮಗ. ದ್ರೋಣ ಭೀಷ್ಮರಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡ್ದ. ಆ ನದಿಯ ತೀರ್ಥವನ್ನೇ ಎತ್ತುಕೊಂಡು ಅವರಿಬ್ಬರಿಗೂ ಅರ್ಘ್ಯ ಕೊಟ್ಟ. ದೂರದಿಂದ ನಕ್ಕಿ ದೂರದಿಂದನೇ ಆಶೀರ್ವಾದವನ್ನ ಬೇಡ್ದ. ಆಗ ಭೀಷ್ಮ ದ್ರೋಣರು ಇದ್ದಲ್ಲೇ ಆ ಕುಮಾರನಿಗೆ ಜಯವಾಗಲಿ ಅಂತ ಆಶೀರ್ವಾದವನ್ನ ಮಾಡಿದ್ರು. ಆ ಕ್ಷಣದಲ್ಲಿ ಒಬ್ಬ ಗೂಢಾಚಾರಿ ಮೆಲ್ಲಗೆ ಮಾಯವಾದ. ಈ ಕಡೆ ಸಂಜಯ ಧೃತರಾಷ್ಟ್ರನಿಗೆ ವೇದವ್ಯಾಸರು ಕೊಟ್ಟಂತಹ ವಿಶೇಷವಾದ ದಿವ್ಯ ದೃಷ್ಟಿಯಿಂದ ಸಮಸ್ತ ಭೂಮಂಡಲದ ವರ್ಣನೆಯನ್ನ ವಿವರಿಸ್ತಾ ಇದ್ದಾನೆ. ಸಮಸ್ತ ಭೂಮಂಡಲದ ವರ್ಣನೆ. ಮಹಾರಾಜ, ಈ ವಿಸ್ತಾರವಾದ ಭೂಮಿ ಗ್ರಹಮಂಡಲದಲ್ಲಿದೆ. ಈ ಗ್ರಹಮಂಡಲದಲ್ಲಿ ಎದುರಿಗೆ ಇರುವಂತಹ ಭೂಮಿ ಯಾರೊಬ್ಬರ ಸ್ವತ್ತು ಅಲ್ಲ. ಆದ್ರೆ ಎಲ್ರ ಸ್ವತ್ತು ಒಂದರ್ಥದಲ್ಲಿ. ನಮ್ದು ನಿಮ್ದು ಎಲ್ರದ್ದು ನಾವು ಬದುಕಿರೋ ತನಕ. ದೇವತೆಗಳಾಗಲಿ ಮನುಷ್ಯರಾಗಲಿ ಗಂಧರ್ವರೇ ಆಗ್ಲಿ, ಎಲ್ಲರಿಗೂ ಕೂಡ ಸಾಧನೆ ಮಾಡಬೇಕು ಅಂದ್ರೆ ಅದು ಭೂಲೋಕದಲ್ಲೇ ಆಗಬೇಕು, ಈ ಭೂಮಿಯಲ್ಲೇ ಆಗಬೇಕು. ನಾಯಿಗಳು ತುಂಡು ಮಾಂಸಕ್ಕಾಗಿ ಕಚ್ಚಾಡಿ ಸಾಯ್ತವೆ. ಅದೇ ರೀತಿ ಕ್ಷತ್ರಿಯರು ಭೂಮಿಗೋಸ್ಕರ ಕಚ್ಚಾಡಿ ಸಾಯ್ತಾರೆ. ಎಂತ ವಿಪರ್ಯಾಸ! ಆಸೆಗಳಿಗೆ ಮಿತಿ ಇಲ್ಲ. ಸರಿ, ಆಸೆ ಪೂರೈಸಿದ್ಮೇಲೆ ತೃಪ್ತಿ ಕೂಡ ಇಲ್ಲ ಮನುಷ್ಯನಿಗೆ. ಹೋಗ್ಲಿ, ಬಡದಾಡಿ ಇಬ್ರಲ್ಲಿ ಒಬ್ರು ದಕ್ಕಿಸ್ಕೊಳ್ತೀವಲ್ವಾ, ಅವನು ಅನುಭವಿಸಕ್ ಸಾಧ್ಯನಾ? ಅದನ್ನ ಎಷ್ಟನ್ಭವಿಸ್ತಾನೆ? ಆಯುಷ್ಯ ಉಂಟೆ ಅವನಿಗೆ? ಪೂರ್ಣಾಯುಷ್ಯ. ಋತದಲ್ಲಿ ಆಯುಹು ಪರಿಮಾಣ 4000 ವರ್ಷ. ಅಂದ್ರೆ ಕೃತಯುಗದಲ್ಲಿ 4000 ವರ್ಷ ಇತ್ತು. ತ್ರೇತೆಯಲ್ಲಿ 3000, ದ್ವಾಪರದಲ್ಲಿ 2000. ಆದ್ರೆ ದ್ವಾಪರ ಮುಗ್ದೋಯ್ತು, ಇದು ಸಂಧಿ, ಇದು ಕಲಿ ಬರ್ತಾ ಇದೆ. ಇದರಲ್ಲಿ ಆಯಸ್ಸಿಗೆ ನಿಯತಿಯೇ ಇಲ್ಲ. ಅರ್ಥ ಮಾಡ್ಕೊಳ್ಳಿ, ಭಗವಂತ ಅದಕ್ಕೆ ಡೆಡ್ಲೈನ್ ಅನ್ನೋದೇ ಕೊಡ್ಲಿಲ್ಲ. ಕಲಿಯುಗದಲ್ಲಿ 4000 ವರ್ಷ ಬದುಕಿರ್ಬೋದಿತ್ತ ಮನುಷ್ಯರು, 2000 ವರ್ಷ ಬದುಕ್ತಿದ್ರ ಮನುಷ್ಯರು. ಕಲಿಯುಗದಲ್ಲಿ ಆ ಮಗು ಭೂಮಿಗೆ ಹುಟ್ಟಿದ ಕ್ಷಣದಿಂದ ಅಥವಾ ತಾಯಿಯ ಗರ್ಭದಲ್ಲಿರುವ ಕ್ಷಣದಿಂದ ಯಾವ ಕ್ಷಣದಲ್ಲಿ ಬೇಕಾದ್ರೂ ಸಾಯ್ಬೋದು. 100 ಅನ್ನೋ ಅಂಕಿಅಂಶ ನಾವು ಕೊಟ್ಕೊಂಡಿರೋದು, ಭಗವಂತ ಕೊಟ್ಟಿರೋದಲ್ಲ ಅದು. 1 ವರ್ಷಕ್ಕೆ ಸಾಯ್ತಾರೆ, 10 ವರ್ಷಕ್ಕೆ ಸಾಯ್ತಾರೆ, 20 ವರ್ಷಕ್ಕೂ ಸಾಯ್ಬೋದು, 50 ವರ್ಷಕ್ಕೂ ಸಾಯ್ಬೋದು, 100 ವರ್ಷಕ್ಕೂ ಕೂಡ ಸಾಯ್ಬೋದು. ಗರ್ಭದಲ್ಲಿ ಸತ್ತು ಹುಟ್ಟುವಂತ ನಿದರ್ಶನ ಕೂಡ ಇದೆ. ಹುಟ್ಟಿದೊಡನೆ ಸಾಯೋದ್ ಕೂಡ ಇದೆ. ಕೋಪ, ಲೋಭ, ಸುಳ್ಳು ಎಲ್ಲ ಇದೆ. ಇದನ್ನ ತಡಿಲಿಕ್ಕೆ ಸಾಧ್ಯ ಇಲ್ಲ. ಬಹಳ ಸರಳವಾಗಿ ವಿವರಿಸ್ತಾ ಸಂಜಯ, ಎಷ್ಟೇ ಹೋರಾಡಿದ್ರು ಎಷ್ಟೇ ಗಳಿಸಿದ್ರೂ ಕೂಡ ಆಯುಷ್ಯ ಇರುವ ತನಕ ಅಷ್ಟೇ ನಮ್ಮದು. ಅದಾದ ಮೇಲೆ ಅದನ್ನ ಮತ್ತೊಬ್ರು ಅನುಭವಿಸ್ಲಿಕ್ಕೆ ಕಾಯ್ತಾ ಇರ್ತಾರೆ. ಬಾಯಿ ಮಾತಿನಲ್ಲಿ ಎಷ್ಟೇ ಬೇಡ ಅನ್ಬೋದು, ನನಗೆ ಆಸೆ ಇಲ್ಲ ಅನ್ಬೋದು, ಆಕಾಂಕ್ಷೆ ಇಲ್ಲ ಅನ್ಬೋದು, ಆದ್ರೆ ಒಳಗಡೆ ಇರ್ತಕ್ಕಂತ ಆ ಒಂದು ಅಂಶ ವ್ಯಕ್ತಿಯನ್ನ ಬೇರೆದೇ ರೀತಿಯಾಗಿ ಬದಲಾವಣೆ ಮಾಡುತ್ತೆ. ಅದನ್ನೇ ಕಲಿಗಾಲ ಅಂತ ಕರಿತೀವಿ ಅಂತ ಸಂಜಯ ಹೇಳ್ತಾ ಇದ್ದಾನೆ. ಇದಾದ ಮೇಲೆ ಕೌರವರ ವಿಸ್ತಾರತೆಯನ್ನ, ಸೇನಾ ವಿಶೇಷತೆಯನ್ನ ಅವನು ಹೇಳ್ತಾ ಇದ್ದಾನೆ. ಏನು? ಭೀಷ್ಮ ದ್ರೋಣಾದಿಗಳ ಬಿಗಿಯಾದ ಮುಖಮುದ್ರೆಯನ್ನ ಅವತ್ತು ದೂರದಿಂದ ಕಂಡಂತ ಯುಧಿಷ್ಠಿರ ಚಿಂತೆ, ಯಾಕೋ ವೈರಾಗ್ಯ ಮತ್ತೆ ಆವರಿಸ್ತು ಅವನಲ್ಲಿ. ಅರ್ಜುನ ಬಂದು ಹೇಗೋ ಅದನ್ನು ಸರಿ ಮಾಡ್ತಾನೆ.
ಅಣ್ಣ, ಅವ್ರ ಸೇನೆ ನೋಡಿ ಭಯ ಪಡ್ಬೇಡ. ಭೀಷ್ಮ ದ್ರೋಣರ ಮುಖ ಬಿಗಿಯಾಗಿರೋದು ದುರ್ಯೋಧನನ ಭಯದಿಂದ, ನಮ್ಮ ಮೇಲಿನ ಕೋಪದಿಂದಲ್ಲ. ಕೃಷ್ಣನ ತೇಜಸ್ಸನ್ನ ನೋಡು ಒಮ್ಮೆ, ಎಷ್ಟು ನೆಮ್ಮದಿಯಾಗಿ ನಿರಾಲೋಚನದಿಂದ ಮಲಗಿದ್ದಾನೆ. ಮಾಧವ, ಅವನ ಹಿಂದೆ ವಿಜಯಲಕ್ಷ್ಮಿ ಸದಾ ಇರ್ತಾಳೆ. ಗುಣಭೂತೋ ಜಯ ಕೃಷ್ಣೆ ಪೃಷ್ಠತೋ ಭೇತಿ ಮಾಧವಂ. ಕೃಷ್ಣ ಹೇಗೆ ಜಯಿಸಿಯೇವು ಅಂದ್ರೆ, ಅವನನ್ನ ಆಶ್ರಯಿಸಿದ್ರೆ ಸಾಕು, ಅವನ್ ನಮ್ ಜೊತೆ ಇದ್ರೆ ಸಾಕು. ಅವನನ್ನ ಜಯಿಸಿದ ಮೇಲೆ ಯುದ್ಧ ಯಾವ ಲೆಕ್ಕ ನಮಗೆ? ಈ ಕಡೆ ಗೂಢಾಚಾರ್ಯ ದುರ್ಯೋಧನನನ್ನ ಭೇಟಿಯಾಗಿ ಅಭಿಮನ್ಯುವಿನ ರಹಸ್ಯದಲ್ಲಿ ದ್ರೋಣರು ಭೀಷ್ಮರು ಹರಸಿದ್ದದ್ದನ್ನ ಹೇಳ್ದ, ಅವರ ಸಂಭಾಷಣೆಯನ್ನ ಹೇಳ್ದ. ಆ ಕ್ಷಣದಲ್ಲಿ ಮತ್ತೊಬ್ಬ ಚಾರ ಬಂದು ಕರ್ಣ ಮಹಾರಾಜರು ಬಂದಿದ್ದಾರೆ ಎಂದ. ಆ ಕ್ಷಣದಲ್ಲಿ ಆಶ್ಚರ್ಯ ಸಂತೋಷ ಆಯ್ತು ದುರ್ಯೋಧನನಿಗೆ. ಯಾಕಂದ್ರೆ ಭೀಷ್ಮರು ಬದುಕಿರೋ ತನಕ ಬರಲ್ಲ ಅಂತ ಹೇಳಿದ್ದ, ಕರ್ಣ ಬಂದಿದ್ದಾನ, ಯುದ್ಧಕ್ಕೆ ಮನಸ್ಸು ಮಾಡಿದ್ದಾನ ಎನ್ನುವ ಸಂತೋಷದಿಂದ ಓಡಿದ. ಆದ್ರೆ ಕರ್ಣನ ಮುಖದಲ್ಲಿ ಎಂದಿನಂತೆ ನಗುವಿಲ್ಲ, ಹುಮ್ಮಸ್ಸಿಲ್ಲ, ಖಿನ್ನತೆಯಿಂದ ನಿಂತಿದ್ದಾನೆ. ಅವನ ಬದಲಾಗಿ ಮಕ್ಕಳನ್ನ, ಸೈನ್ಯವನ್ನ ಕರ್ಕೊಂಡು ಬಂದು ನಿಂತಿದ್ದಾನೆ. ಮಿತ್ರ, ನನ್ನ ಪ್ರತಿಜ್ಞೆ ಬದಲಾಯಿಸಲ್ಲ. ನನ್ನ ಬದಲಾಗಿ ನನ್ನ ಮಕ್ಕಳನ್ನ, ಸೇನೆಯನ್ನ ಕರ್ಕೊಂಡು ಬಂದಿದ್ದೇನೆ. ಭೀಷ್ಮ ಇರುವ ತನಕ ಇವರೇ ನಿನ್ನ ಜೊತೆ ಇದ್ದು ನಿನ್ನನ್ನ ಕಾವಲು ಕಾಯ್ತಾರೆ. ನಾನು ಶಿಬಿರಕ್ಕೆ ಬರ್ತಾ ಹೋಗ್ತಾ ಇರ್ತೇನೆ, ನಿನಗೆ ಸಲಹೆಗಳನ್ನ ಕೊಡ್ತಾ ಹೋಗ್ತೇನೆ. ಯುದ್ಧದಲ್ಲಿ ಮಾತ್ರ ನಾನು ಬಿಲ್ಲನ್ನ ಎತ್ತಲಾರೆ. ಆ ಮುದಿಗೂಬೆಯೇ ಹೋರಾಡಿ ಸಾಯಲಿ ಎಂದ. ಅಶುಭ ಮಾತನ್ನ ಕೇಳಿದ ದುರ್ಯೋಧನನಿಗೆ ಸ್ವಲ್ಪ ಬೇಸರ ಆಯಿತು. ಆದ್ರೆ ಹೇಳೋ ಹಾಗಿರ್ಲಿಲ್ಲ. ಪ್ರತಿಜ್ಞೆ ಮಾಡಾಗಿದೆ, ಕರ್ಣನ ನಿರ್ಧಾರ ಬಿಡ್ತಾ ಇಲ್ಲ. ಈ ಕಡೆ ಭೀಷ್ಮ ನದಿಯ ದಡದಲ್ಲೇ ಕೂತ್ಕೊಂಡು ಅಷ್ಟಾಕ್ಷರ ಜಪವನ್ನ ಜಪ ಮಾಡ್ತಾ ಇದ್ದಾನೆ. ದೇವಾನಾಂ ಗುಹ್ಯಂ ಏತದ್ವೈ ಮಹೋಪನಿಷತ್ತು ಅಂತ. ಆಚೆಯ ದಡದಲ್ಲಿ ಸುರದ್ರೂಪಿಯಾದ ಮಹಾವೀರ ಬಂದು ಸ್ನಾನ ಮಾಡ್ತಾ ಇದ್ದ. ಕಣ್ಣು ಬಿಟ್ಟು ಭೀಷ್ಮರು ನೋಡ್ತಾರೆ. ಆ ವೀರ ದ್ರೌಪದಿಯನ್ನ, ದೃಷ್ಟದುಮ್ನನನ್ನ ಹೋಲ್ತಾ ಇತ್ತು. ಒಂದು ಶಂಕೆ ಬಂತು, ಯಾರಿರ್ಬೋದು ಅಂತ. ಆಗ ಗೊತ್ತಾಯ್ತು, ಅದು ಬೇರೆ ಯಾರೂ ಅಲ್ಲ, ದೃಷ್ಟದುಮ್ನನೂ ಅಲ್ಲ. ಹೆಣ್ಣಿನ ಮುಖ, ಆದ್ರೆ ಗಂಡಿನ ರೂಪ. ಹಾಗಾದ್ರೆ ಅದು ಶಿಖಂಡಿನೇ. ಛೇ, ಇದೇನು ನಾನು ನೋಡುತ್ತಿರುವುದು? ಭೀಷ್ಮನಿಗೆ ಬೇಸರ ಆಯ್ತು. ಆ ಯುವಕನ ಮೈ ಬಂಗಾರದ ಬಣ್ಣ, ಮುಖ ತಿದ್ದಿ ಬರೆದ ಸುಂದರ ಹೆಣ್ಣಿನ ಮುಖ, ಹುಬ್ಬುಗಳು ಕಪ್ಪಾಗಿದೆ, ಬಿಲ್ಲಿನಂತೆ ಬಾಗಿ ಕಣ್ಣಿನ ಮಣಿಗಳು, ನೋಡಿದವನ ನೋಟವನ್ನ ಸ್ಥಗಿತಗೊಳಿಸ್ತಕ್ಕಂಥ ಶಕ್ತಿ ಇದೆ. ಭೀಷ್ಮ ನಂಬದ ಅವನೇ ಶಿಖಂಡಿ. ಹಾಗಾದ್ರೆ ಅವನೇ ಶಿಖಂಡಿ ಅನ್ನೋದಕ್ಕೆ ಸಾಕ್ಷಿ ಬೇಕಲ್ಲ. ಆ ಕ್ಷಣದಲ್ಲೇ ಧೃಷ್ಟದುಮ್ನ ಓಡೋಡಿ ಬಂದು, ಶಿಖಂಡಿ, ಕೃಷ್ಣ ಕರಿತಾ ಇದ್ದಾರೆ, ಬೇಗ ಬಾ ಅಂದ. ಆ ಶಿಖಂಡಿ ಎನ್ನುವ ಶಬ್ದವನ್ನ ಕೇಳಿ ಅರ್ಥ ಆಯ್ತು, ಮೃತ್ಯು ದೇವತೆ ಸುಂದರ ರೂಪದಲ್ಲಿ ಬರ್ತಾರೆ ಅನ್ನುವ ಕಲ್ಪನೆ ಇರ್ಲಿಲ್ಲ. ಆದ್ರೆ ಈಗ ನೋಡ್ದೆ, ಸಾವಿಗೆ ಮುಂಚೆನೆ ನನ್ನ ಮೃತ್ಯು ದೇವತೆಯನ್ನ ಕಂಡೆ ಅಂತ ಭೀಷ್ಮ ನಗ್ತಾ ಇದ್ದಾನೆ. ಹಾಗಾದ್ರೆ ಈ ಶಿಖಂಡಿ ಭೀಷ್ಮನಿಗೂ ಇರುವ ಸಂಬಂಧ ಏನು? ಯಾಕೆ ಶಿಖಂಡಿ ಭೀಷ್ಮನನ್ನ ಕೊಲ್ಬೇಕು?
ಅನ್ನೋ ವಿಚಾರ ನಿಮಗೆ ಕೆಲವೊಬ್ರು ಗೊತ್ತಿರ್ಬೋದು. ಆದ್ರೆ ಇನ್ನೂ ಒಳಕ್ಕೆ ಹೋಗಿ ಸಂಪೂರ್ಣವಾದ ವಿವರವನ್ನ ನಾವು ಮುಂದಿನ ತರಗತಿಗಳಲ್ಲಿ ತಿಳ್ಕೊಳಕ್ ಪ್ರಯತ್ನ ಪಡೋಣ. ರೋಚಕವಾದಂತ ಕತೆ ಅದು. ಈಗ ಬೇರೆ ಬೇರೆ ವಿವಾಹಗಳಾಗ್ತವೆ, ಆದ್ರೆ ಹಿಂದೆ ಯಾವ ಯಾವ ರೀತಿ ಆಗ್ತಾ ಇತ್ತು ಅನ್ನೋದು ಕೂಡ ರೋಚಕವಾಗಿದೆ. ಅದನ್ನ ಕೂಲಂಕುಷವಾಗಿ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಅಲ್ಲಿ ತನಕ ಹೇಳೋಣ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ. ಧನ್ಯವಾದ.